ಬೆಟ್ಟಿಂಗ್ ಆ್ಯಪ್ ಪ್ರಚಾರದ ಬಗ್ಗೆ ನೀವು ಪ್ರಮೋಟ್ ಮಾಡಲ್ಲ ಅಂತ ಹೇಳಿದ್ದೀರಾ, ಏನು ಹೇಳ್ತೀರಾ? ಅಂದರೆ ನನ್ನ ಇಷ್ಟಪಡೋ ಜನಕ್ಕೆ, ನನ್ನ ಫಾಲೋ ಮಾಡೋ ಜನಕ್ಕೆ, ಇಲ್ಲ ನನ್ನ ಇಷ್ಟಪಡದಿರೋ ಜನಕ್ಕೂ ಅಷ್ಟೇ, ಎಲ್ಲರಿಗೂ ಅಷ್ಟೇ, ನಾನು ತಪ್ಪದಾರಿಗೆ ಎಳೆದ್ಬಿಟ್ಟು ನೀವು ಜೂಜಾಡಿ, ನೀವು ಇಸ್ಪಿಟ್ಟಾಡಿ, ನೀವು ರೇಸ್ ಆಡಿ, ಮತ್ತೊಂದು ಆಡಿ ಅನ್ನೋಕ್ಕೆ ನಾನು ಯಾರೂ ಅಲ್ಲ. ಯಾಕೆ ಅಂದರೆ ಒಂದೊಂದು ರೂಪಾಯಿ ಇವತ್ತು ದುಡಿಯೋಕ್ಕೂ ತುಂಬ ಕಷ್ಟ ಇದೆ. ಅದನ್ನು ನಾನು ಅನುಭವಿಸಿದ್ದೀನಿ. ಇವತ್ತು ನಾನು 50 ರೂಪಾಯಿ ಇಲ್ದಿರೋ ಸಹ ನಾನು ಲೈಫಲ್ಲಿ ನೋಡ್ಕೊಂಬಂದಿದ್ದೀನಿ. ನಾನು ಆ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಅವ್ರು ಕೊಡೋ ಒಂದಷ್ಟು ಅಮೌಂಟ್ ನಾನು ಇಟ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ಬೋದು? 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 1 ತಿಂಗಳು 2 ತಿಂಗಳು ಅಷ್ಟೇ ಮಾಡ್ಬೋದು. ಅದು ಬಿಟ್ಟರೆ ಆ ವಿಡಿಯೋ 1 ವರ್ಷ ಓಡುತ್ತೆ, 2 ವರ್ಷ ಓಡುತ್ತೆ, ಲಕ್ಷ ಕೇಳ್ದ ಅಂದ್ಬಿಟ್ಟು ಯಾರೋ ಒಬ್ಬರು ದುಡ್ಡು ಹಾಕ್ತಾರೆ. ಅದಾದಮೇಲೆ ಅವ್ರು ಕಳ್ಕೊಂಡಾದ್ಮೇಲೆ ತಪ್ಪು ನನ್ನ ಮೇಲೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಶೂಟ್ ಮಾಡ್ತಿರೋರು ಹಿಂದೆ ಏನೂ ಬರಲ್ಲ, ಇದ್ರಗಡೆ ಇಲ್ಲಿ ಕೂತ್ಕೊಂಡಿರೋರ ಮೇಲೆ ಬರುತ್ತೆ. ಯಾರು ಕಾಣಿಸ್ತಿದ್ದಾನೆ, ಇವ್ನು ಕಾಣಿಸ್ತಿದ್ದಾನೆ, ಇವ್ನಿಗೋಸ್ಕರ ನಾನು ಹಾಕಿದ್ದು, ಇವ್ನು ಹೇಳಾದ್ಮೇಲೆ ಅಂದ್ಬಿಟ್ಟು. ದುಡ್ಡು ಬಂದರೆ ಅದರಿಂದ ಓಕೆ, ಖುಷಿ. ದುಡ್ಡು ಬರಲಿಲ್ಲ ಅಂತ ಹೇಳಿದ್ರೆ ನನ್ನ ಬೈಕು ಅಂತಾರೆ. ಆಮೇಲೆ ಅವ್ರ ಮನೆಯವ್ರು ನನಗೆ ಶಾಪ ಹಾಕಿ. ಯಾಕೆ ಬೇಕು ಅವೆಲ್ಲ? ಬೇಡವೇ ಬೇಡ. ನಿಯತ್ತಾಗಿ ಸಂಪಾದನೆ ಮಾಡೋಣ. ಲೇಟ್ ಆಗ್ಬೋದು, ಅದೇ ಒಂದು ಮಾತಿದೆ, ಲೇಟ್ ಆದರೂ ತೊಂದರೆ ಇಲ್ಲ, ಲೇಟೆಸ್ಟಾಗಿ ಬರ್ತೀವಿ ಅಂತ. ಅಡ್ಡದಾರಿ ಹಿಡಿಯೋದು ಬೇಡ, ಯಾರೋ ಒಬ್ಬರನ್ನ ರಾಂಗ್ ರೂಟಿಗೆ ತಪ್ಪಿಸೋದು ಬೇಡ. ಒಳ್ಳೆ ರೀತಿಲಿ ಹಿಂಗಲ್ಲಪ್ಪ ಹಂಗೆ ಮಾಡಿರಿ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ನೀವು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿಬಿಟ್ಟು ಲಕ್ಷಾಂಗಟ್ಟಲೆ ಅವ್ರು ನಿಮ್ಗೆ ಕೊಡ್ತಾರೆ ಅಂದ ತಕ್ಷಣ ಆ ದುಡ್ಡು ಆಸೆಗೋಸ್ಕರ ಬೇರೆಯವ್ರ ಮನೆ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೋಸ್ಕರ ಅದು ನನಗೆ ಬೇಕಾಗಿಲ್ಲ. ದುಡ್ಡು ನೀವು ಬರುತ್ತೆ ಬರಲಿಲ್ಲ ಅಂತ ವಿಷಯ ಹೇಳಿದ್ರಿ. ದುಡ್ಡು ಬಂದ್ರು ಬರದೇ ಹೋದ್ರು ಅದು ಜೂಜೆ, ಒಬ್ರಿಗೆ ಬಂದಿರುತ್ತೆ, ಇನ್ನೊಬ್ರಿಗೆ ಬಂದಿರಲ್ಲ. ಬಟ್ ನಷ್ಟ ಆಗೋದು ಹಾಗೆ ಆಗುತ್ತೆ. ಅಂದರೆ ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ಇವತ್ತು 1000 ರೂಪಾಯಿ ಆಗ್ತಾರೆ, 1000 ರೂಪಾಯಿಂದ 10,000 ರೂಪಾಯಿ ಬಂತು ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಏನು ಮಾಡ್ತಾನೆ ಅವನು? 10,000 ರೂಪಾಯಿ ಇನ್ನೊಂದ್ಸಲ ಹಾಕ್ತಾನೆ. 10,000 ರೂಪಾಯಿ ಪಟ್ಟಂತ ಹೊಂಟೋಯ್ತು ಅಂತ ಹೇಳಿದ್ರೆ ಅವ್ನು ಹಾಕಿದ್ದು 1000 ರೂಪಾಯಿನೂ ವೇಸ್ಟಾ? ಅಲ್ಲಿ ಅವ್ನ ಟೈಮ್ ವೇಸ್ಟಾ? ಆ ವಿಡಿಯೋಯಿಂದ ನೋಡ್ಕೊಂಡೆ ಅವ್ನು ಬಂದಿರ್ತಾನೆ ಅಲ್ಲಿ. ಬೇರೆ ಎಂಥದ್ದು ಇಲ್ಲ. ಯಾಕಂತ ಹೇಳಿದ್ರೆ ಇವ್ರು ಪ್ರಮೋಟರ್ಸ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ವ್ಯಕ್ತಿ ಕೈಲಿ ಪ್ರಮೋಟ್ ಮಾಡಿಸಿದ್ರೆ ವಿಡಿಯೋ ರೀಚ್ ಆಗುತ್ತೆ, ಮಿಲಿಯನ್ಸ್ ವ್ಯೂಸ್ ಹೋಗುತ್ತೆ, ಯಾರೋ ಬಂದ್ಬಿಟ್ಟು ಕಮಿಟ್ಮೆಂಟ್ ಮಾಡ್ತಾರೆ, ಅಲ್ಲಿ ಲಾಗಿನ್ ಮಾಡ್ತಾರೆ, ದುಡ್ಡು ಹಾಕ್ತಾರೆ, ಒಂದು ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಗೊತ್ತದು. ಆದರೆ ಅವ್ರು ಮಾಡ್ತಿರೋ ತಪ್ಪು ಅಲ್ಲ, ಅದು ಅವ್ರ ಲೈಫು, ಅದು ಅವ್ರ ಇಷ್ಟ, ಮಾಡಬೇಡಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ. ನಾನಂತೂ ಮಾಡಲ್ಲ. ಅದರಿಂದ ನಾನು ದೂರ ಇದ್ದೀನಿ, ಅದರಿಂದ ನಾನು ಬ್ಯಾಕ್ಔಟ್ ಆಗಿದ್ದೀನಿ, ಅಲ್ಲೇ ಇರ್ತೀನಿ ನಾನು. ಸಿನಿಮಾ ಅಪ್ಡೇಟ್ಸ್ ಏನಾದರೂ ಕೊಡ್ಬೋದಾ? ಇವಾಗ ಭರ್ಜರಿ ಬ್ಯಾಚುಲರ್ಸ್ ನಡೀತದೆ, ಅದು ಮುಗಿಸ್ಕೊಂಡಾದ್ಮೇಲೆ ಬೇರೆ ಪ್ಲಾನ್ಸ್ ಇದೆ, ಖಂಡಿತ ಹೇಳ್ತೀನಿ. ಈಗ ಚಿಕ್ಕ ವಯಸ್ಸಿಗೆ ಈಗ ಮನೆ ನೋಡ್ಕೊಳ್ಳುವಂಥದ್ದು, ಒಂದು ಮನೆ ಮಾರಿದ್ರೆ, ಈಗ ನೀವು ಹೇಳಿದ್ರಿ ಮತ್ತೆ ಮನೆ ಮಾಡಬೇಕು ಅಂತ. ಆ್ಯಕ್ಚುಲಿ ಈ ಪ್ರೊಸೆಸ್ಸು ಅಂದರೆ ಹೇಗೆ ಅನಿಸುತ್ತೆ ನಿಮಗೆ ಲೈಫು? ಅಂದರೆ ಒಂದು ಲೈಫ್ ಜರ್ನಿ ಅದು. ಯಾರು ಮನೆ ಮಾರೇ ಇರಲ್ವಾ, ಯಾರಿಗೂ ಸಾಲನೇ ಇರಲ್ವಾ, ಯಾರು ಜೀವನ ನಡೆಸಿರಲ್ವಾ. ನನಗೂ ಅದೇ ಲೈಫಲ್ಲಿ ಅದೇ ರೀತಿ ನಾನು ಈಗಿನ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.